ಹಾಯ್ ಫ್ರೆಂಡ್ಸ್, ಇವತ್ತು ಟೊಮೆಟೊ ಗೊಜ್ಜು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಮೊದಲಿಗೆ ಒಂದು ಬಾಣಲಿ ಇಟ್ಕೊಳ್ಳೋಣ. ಬಾಣಲಿ ಕಾದ ನಂತರ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ತುಂಬ ಈಸಿಯಾಗಿ ಆಗುತ್ತೆ ನೋಡಿ ಟೊಮೆಟೊ ಗೊಜ್ಜು, ಬೇಗ ದಿಢೀರಂತ ಆಗುತ್ತೆ. ನೋಡಿ ಆಯಿಲ್ ಕಾದಿದೆ, ಸ್ವಲ್ಪ ಬಿಸಿಯಾಗಲಿ. ಆಮೇಲೆ ಅದಕ್ಕೆ ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಒಂದಿಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿಲಿ. ಸಾಸಿವೆ ಸಿಡಿದಾದ ನಂತರ ಈರುಳ್ಳಿ ಸೇರಿಸ್ಕೊಳ್ಳೋಣ. ಈಗ ಸ್ವಲ್ಪ ಸಾಸಿವೆ ಸಿಡಿದಿದೆ ನೋಡಿ, ಈರುಳ್ಳಿ ಹಾಕ್ಕೊಳ್ಳೋಣ. ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ಟೊಮೊಟೊ ಗೊಜ್ಜಿಗೆ ಸ್ವಲ್ಪ ಈರುಳ್ಳಿ ಇದ್ದರೆ ಗೊಜ್ಜು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ. ಬರೀ ಟೊಮೊಟೊ ಹಾಕಿದ್ರೇ ಚೆನ್ನಾಗಿರಲ್ವಲ್ಲ, ಅದಕ್ಕೋಸ್ಕರ ನಾನು ದೊಡ್ಡದು 2 ಈರುಳ್ಳಿ ತೊಗೊಂಡಿದ್ದೀನಿ. ನೋಡಿ, ಈರುಳ್ಳಿ ಸ್ವಲ್ಪ ಕೆಂಪಾದಮೇಲೆ 4 ಬೆಳ್ಳುಳ್ಳಿ ಹೆಸರು ಜಜ್ಜಿಟ್ಟಿದ್ದೀನಿ, ಅದೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅದು ಬಾಡಿಸ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿನೂ ಬೆಳ್ಳುಳ್ಳಿನೂ ಚೆನ್ನಾಗಿ ಎಣ್ಣೆಲಿ ಬೇಯಿಸ್ಕೊಳ್ಳಿ. ತುಂಬ ಬೇಗ ಆಗಿಬಿಡುತ್ತೆ ನೋಡಿ. ಇದೀಗ ಸ್ವಲ್ಪ ಅರಿಶಿಣ ಹಾಕಿ ಬಾಡಿಸ್ಕೊಳ್ಳೋಣ. ಜೊತೆಗೆ 2ರಿಂದ 4 ಟೊಮೆಟೊ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಚಿಕ್ಕದೇ 4 ಟೊಮೆಟೊ ತೊಗೊಂಡಿದ್ದೀನಿ. ಇದು ಮಾಡಿಟ್ರೆ ಇದಕ್ಕೆ ನೀರೇನು ಆ್ಯಡ್ ಮಾಡಲ್ಲ. 2ರಿಂದ 3 ಡೇಸ್ 4 ಡೇಸ್ವರೆಗೂ ನೀವು ಸ್ಟೋರೇಜ್ ಮಾಡ್ಕೋಬೋದು. ಫ್ರಿಜ್ಜಲ್ಲಿ ಇಡಲಿಲ್ಲ ಅಂದ್ರೂ ಓಕೆ ಇರುತ್ತೆ. ಹಿಂಗು ಹಾಕೋದ್ರಿಂದ ಬೇಗ ಹಾಳಾಗಲ್ಲ. ಅಸಿಡಿಟಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋದು ಸರಿ ಹೋಗುತ್ತೆ. ಹಿಂಗು ಹಾಕಲೇಬೇಕು. ಬೇಡ ಅಂದರೆ ನಿಮ್ಮ ಆಪ್ಷನ್. ನೋಡಿ, ಈಗ ಟೊಮೊಟೊ ಸ್ವಲ್ಪ ಬೆಂದಿದೆ. ಅದ್ರಾಗೆ ನಾನು ಸ್ವಲ್ಪ ಕಾಳು ಮೆಣಸು, 2ರಿಂದ 3 ಸ್ಪೂನು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ನಿಮಗೆ ಖಾರ ಬೇಕಷ್ಟು 2 ಸ್ಪೂನ್ ಸ್ವಲ್ಪ ಸಾಕಾಗುತ್ತೆ. ನಿಮ್ಗೆ ಬೇಕಾದರೆ 1.5 ಸ್ಪೂನು ತೊಗೋಬೋದು. ಈ ಕ್ವಾಂಟಿಟಿಗೆ 2 ಸ್ಪೂನ್ ಸ್ವಲ್ಪ ಸಾಕಾಗುತ್ತೆ. ಕರೆಕ್ಟಾಗುತ್ತೆ ನೋಡಿ ಫ್ರೆಂಡ್ಸ್. ನೋಡಿ, ಇದಕ್ಕೆ ಸ್ವಲ್ಪ ಸಾಲ್ಟು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸಾಲ್ಟ್ ಕಮ್ಮಿ ಆದರೂ ಪರವಾಗಿಲ್ಲ, ಜಾಸ್ತಿ ಆಗಬಾರ್ದು. ಇದೀಗ ರೆಡಿ ಆಗಿದೆ ಈ ಟೊಮೆಟೊ ಗೊಜ್ಜು. ನೋಡಿ ಎಷ್ಟು ಟಕ ಬೇಗ ಆಯಿತು. ಅದಕ್ಕೆ 2 ಟೇಬಲ್ ಸ್ಪೂನ್ ಕಾಯಿ ತುರಿ ಸೇರಿಸ್ಕೊಳ್ತೀನಿ ನಾನು. ಕಾಯಿ ತುರಿ ಹಾಕೋರು ಚೆನ್ನಾಗಿರುತ್ತೆ, ಬೇಡ ಅಂದರೂ ನಿಮ್ಮ ಇಷ್ಟ. ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದೀಗ ರೆಡಿ ಆಗಿದೆ. ಸ್ವಲ್ಪ ಮಿಕ್ಸ್ ಕೊಟ್ಟು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ನೀವೇ ಎಷ್ಟು ಬೇಗ ಆಯಿತು ಅಂತ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಎಲ್ಲ ಅಡುಗೆಗೂ ಕೊತ್ತಂಬರಿ ಇರಲೇಬೇಕು. ನೋಡಿ ಎಷ್ಟು ಚೆಂದ ಆಗಿದೆ. ಬೆಳಗ್ಗೆ ಬೇಗ ಚಪಾತಿಗೆ, ರೈಸ್ಗೆ ದಿಢೀರಂತ ಆಗೋ ಅಡುಗೆ ಟೊಮೆಟೊ ಗೊಜ್ಜು. ಬನ್ನಿ ಫ್ರೆಂಡ್ಸ್, ಟೇಸ್ಟ್ ಮಾಡೋಣ. ನೋಡಿ, ಇದೀಗ ರೆಡಿಯಾಗಿದೆ. ಶೇರ್ ಮಾಡಿ, ಲೈಕ್ ಮಾಡಿ.